ಸುಬಟರ್ಕ ಕವಿಗಳು ಕೇಳಿಸ್ತದಲ್ಲ ಸುಬಟರ್ಕರ್ ಕವಿಗಳು, ಸುಪ್ರಭುಗಳು ಚೆಲ್ವರ್ಗಳು, ಅಭಿಜನಕ್ಕರ್ ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರ್ ನಾಡವರ್ಗಳು. ಪದ ನರಿಯ ನುಡಿಯಲು ನುಡಿದು ನರಿಯದಾಯಲು ನಾಡವರ್ಗ ಚದುರರ್ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ನಮ್ಮ ಬಸವನಾಡಿನ ಶ್ರೀ ವಿಜಯನ ಮಾತನ್ನು ನಾನು ಈ ಸಂದರ್ಭದಲ್ಲಿ ಕವಿರಾಜಮಾರ್ಗಕಾರನ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಬಾಪೂಜಿ ರಾಷ್ಟ್ರಪಿತ ಬಾಪೂಜಿ, ನಾನು ಭಾಳಷ್ಟು ಮಾತಾಡೋದಿದೆ. ಕಸ್ತೂರಿಬಾ ಮಹಿಳಾ ಮಹಾವಿದ್ಯಾಲಯದ ಪ್ರಾಂಶುಪಾಲರೇ, ಜೊತೆಗೆ ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಕಾರ್ಯದರ್ಶಿಗಳು, ಅವ್ರು ನೋಡಿದರೆ ಗೊತ್ತಾಗುತ್ತೆ ಏನೋ ಉತ್ಸಾಹ ಇದೆ, ಯಶಸ್ಸಿದೆ, ಪ್ರೀತಿ. ಈ ಮೂರು ಒಬ್ಬರ ಹತ್ರ ಇದ್ದರೆ ಅದಕ್ಕೊಂದು ದೊಡ್ಡ ಭವಿಷ್ಯ ಇರ್ತಂತೆ. ಈ ಮೂರು ನಾನು ಪ್ರಾಸ್ತಾವಿಕ ಭಾಷಣ ಮಾಡುವಾಗನೇ ಕೇಳಿಸ್ಕೊಂಡೆ, ಭಾಳ ಅದ್ಭುತವಾಗಿ ಮಾತಾಡಿದೆ. ಯಾವ ಸಂಸ್ಥೆ ಕಟ್ಟಿದವ್ರು ಹಿಂಗೆಲ್ಲ ಆಶಯ ಭಾಷಣ ಮಾಡಲಾರ್ದು ಸಾಲಿ ಕಟ್ಟಾರ. ನಾನು ಎಲ್ಲ ಕಡೆ ಹೋಗಿದ್ದೀನಿ, ಆ ಸಂಸ್ಥೆಯ ಚೇರ್ಮನ್ಗಳಿಗೆ ಭಾಷಣ ಮಾಡೋಕ್ಕೆ ಬರೋದಲ್ಲ, ಅಲ್ಲೇ ಲೆಕ್ಚರರ್ಸ್ಗಳು ಬರ್ಕೊಡ್ತಾರೆ. ಭಾಳ ಅದ್ಭುತವಾಗಿ ನಿಮಗೆ ಉತ್ಸಾಹ ಬರೋ ರೀತಿಯಲ್ಲಿ ಉತ್ಸಾಹದಿಂದನೇ ಹೇಳಿದರು. ಜೊತೆಗೆ ನಮ್ಮ ಮಂಜುನಾಥ್ ಅವರು, ಇವರು ಒಂದು ಸಂಸ್ಥೆಯ ಕಾರ್ಯದರ್ಶಿಗಳು. ಭಾಳ ಖುಷಿ ಆಯ್ತು ನನಗೆಲ್ಲ. ಕಾರಟಗಿಯಲ್ಲಿ ಓಣಿಗೆ 8 ಬ್ರ್ಯಾಂಡಿ ಅಂಗಡಿಗಳಿರ್ತಾವಲ್ಲ, ಓಣಿಗೆ 8 ಬ್ರ್ಯಾಂಡಿ ಅಂಗಡಿಗಳಿರಬಾರ್ದು. ಓಣಿಗೆ 8 ಪೊಲೀಸ್ ಸ್ಟೇಷನ್ಗಳು, ಓಣಿಗೆ 8 ಸಿನಿಮಾ ಟಾಕೀಸ್ಗಳು ಇರೋದಕ್ಕಿಂತ ಭಾಳ ಉತ್ತಮವಾದದ್ದು ಏನಂದರೆ ಓಣಿಗೆ 8 ಸಂಸ್ಥೆಗಳು ತೆಗಿಬೇಕು. ಇಂಥವು ಇರಬೇಕಲ್ಲ, ಆವಾಗ ವಿದ್ಯಾವಂತರೇ ಹೆಚ್ಚಾಗ್ತಾರೆ. ಇವು ಇದ್ದವರೆ ಕುಡುಕರು ಜಾಸ್ತಿ ಆಗುತ್ತೆ, ಹೌದಲ್ಲ? ಇಂಥವ್ರ ಸಂಖ್ಯೆ ಹೆಚ್ಚಾಗಬೇಕು. ಇಂಥವ್ರ ಸಂಖ್ಯೆ ಹೆಚ್ಚಾದಾಗ ನಿಮ್ಮಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮ ಶಂಕರ್ ಟ್ರಸ್ಟ್ ಸಿಂಧನೂರಿನ ಪ್ರಾಂಶುಪಾಲರು, ಸಿಂಧನೂರನ್ನು ಮೀರಿಸುವಂಥದ್ದು ಏನಾದರೂ ಕರ್ನಾಟಕದಲ್ಲಿದ್ದರೆ ಬಹುಶಃ ಅದು ಕಾರಟಗಿ ಆಗ್ಬೋದು ಅಂತ ನನಗನ್ಸುತ್ತೆ. ನಾನು ವರ್ಷಕ್ಕೆ ಒಂದು 10 ಸಲ ಗಂಗಾವತಿಯಲ್ಲಿ ಇನ್ನೂ ನಾನು ಅರ್ಧಂಬರ್ಧ ಭಾಷಣ ಮಾಡ್ತೀನಿ. ಹೊಟ್ಟೆ ತುಂಬ ಭಾಷಣ ಮಾಡ್ಬೇಕಂದ್ರೆ ಸಿಂಧನೂರಿಗೆ ಹೋಗ್ತಾನೆ. 45 ಕಾಲೇಜುಗಳು ಅದಾವೆ, ಡಿಗ್ರಿ ಮತ್ತು PUC ಎಲ್ಲ ಸೇರಿಸ್ಕೊಂಡು. ನೋಡಿ, ಇಲ್ಲಿ ಕೂಡ ಸಿಂಧನೂರ್ದು ಹೇಳ್ಬೇಕಾಗೈತೆ. ಯಾಕೆ ಗೊತ್ತಾ? ಶಿಕ್ಷಣ ಸಂಸ್ಥೆಗಳಿದ್ದಾವಲ್ಲ, ಅವು ಹೆಚ್ಚಾದಂತೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಸ್ಪತ್ರೆಗಳು ಹೆಚ್ಚಾದಂತೆಲ್ಲ ರೋಗಿಗಳ ಸಂಖ್ಯೆ ಕಡಿಮೆ ಆಗಬೇಕು. ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆದಂತೆಲ್ಲ ಕಳ್ಳರ ಸಂಖ್ಯೆ ಜಾಸ್ತಿ ಆಗಬೇಕಲ್ಲ, ಕಡಿಮೆ ಆಗಬೇಕು, ಜಾಸ್ತಿ ಆಗ್ತದೆ. ಪೊಲೀಸ್ ಸ್ಟೇಷನ್ಗಳು ಹೆಚ್ಚಾದಂತೆ ಕಳ್ಳರ ಸಂಖ್ಯೆ ಕಡಿಮೆ ಆಗಬೇಕು, ಹೌದಲ್ಲ? ಆದರೆ ಉಲ್ಟಾ ಆಗಿದೆ, ತಿರುಮುರುವಾಗಿದೆ. ಆದರೆ ಶಿಕ್ಷಣ ಸಂಸ್ಥೆ ಹೆಚ್ಚಾದಂತೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಬೇಕು. ಇವೆಲ್ಲವುಗಳನ್ನು ಗಮನಿಸಿ ನನಗೆ ಭಾಳ ಖುಷಿಯಾಗುವಂಥ ವಿಷಯ ಏನಂದರೆ, ನಾನು 1-2 ನಿಮಿಷ ನನ್ನ ಪರಿಚಯ ಮಾಡಿದ್ರಲ್ಲ ನಮ್ಮ ವಿರೂಪಾಕ್ಷೇಶ್ವರ ಸ್ವಾಮಿಯವರು, ಅವರು ಪೂಜ್ಯ ತಲಕಾನ್ಮಠ ಶ್ರೀಗಳು. ಇವತ್ತಿಗೂ ನಾವು ಕೂಡ ಬಾಲ್ಯದ ದಿನಗಳಲ್ಲಿ ಬಸ್ಸಿನ ಮೇಲೆ ಕುಳಿತುಕೊಂಡು, ಸರ್ಕಾರಿ ಬಸ್ಸಿನ ಮೇಲೆ ಕುಳಿತುಕೊಂಡು ರಾತ್ರಿ 12 ಗಂಟೆಗೆ ಬಂದು ಪೂಜ್ಯ ಶ್ರೀಗಳು ಸಂಘಟಿಸಿದಂಥ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡು ಕವಿತೆ ಬಾರಿಸಿ ಚಪ್ಪಾಳೆ ಗಿಡ್ಸ್ಕೊಂಡು ಇಲ್ಲಿಗೆ ಬಂದು ನಿಂತ್ಕೊಂಡಿವಿ. ಭಾಳ ದೂರ ಅಲ್ಲ, ಇಲ್ಲೇ ಕರೆಕ್ಟಿಗೆ ಹಳೆ ಬಸ್ ಸ್ಟ್ಯಾಂಡು, ಬಸ್ ನಿಂತ ಅಲ್ಲಿ ಬಸ್ನಾಗ ಇಳಿಯೋದು ಹೋಗೋದು, ಅಲ್ಲಿ ರಂಗಮಂಟಪದಾಗ ಕವಿತೆ ಓದೋದು. ಶ್ರೀಗಳು ಭಾಳ ಅದ್ಭುತವಾದಂಥ ಸಂಘಟಕರು. ಅದರ ಜೊತೆಗೆ ಇನ್ನೊಂದೇನಂದರೆ, ನಮ್ಮ ವಿರೂಪಾಕ್ಷೇಶ್ವರ ಸ್ವಾಮಿಗಳು ಒಂದು ದೊಡ್ಡ ಜವಾಬ್ದಾರಿ ಹಾಕಿಬಿಟ್ರೆ ನನಗೆ. ನಾನು ಇರೋದು 4.5 ಫೀಟು, ಆದರೆ 10 ಫೀಟಿನ ಪರಿಚಯ ಮಾಡಿಬಿಟ್ರೆ ನನಗೆ. 10 ಫೀಟಿನ ಪರಿಚಯ ಮಾಡಿ ನನ್ನ ಜವಾಬ್ದಾರಿ ಸ್ವಲ್ಪ ಟಾಸ್ಕ್ ಜಾಸ್ತಿ ಕೊಟ್ಟರು. ಟಾಸ್ಕ್ ಹಿಂಗದರವ್ರು ಪರಿಚಯನೇ ಒಂದು 10 ನಿಮಿಷ 15 ನಿಮಿಷ ಮಾತಾಡಿದ್ರು ಅವ್ರು ಪರಿಚಯ. ಮತ್ತು ಭಾಷಣ ಎಷ್ಟು ತೊಡೆದಿರ್ಬೇಕು. ರಾಷ್ಟ್ರಪಿತ ಅನ್ನುವಂಥ ಶಬ್ದವನ್ನು ಬಳಸಿದರು. ಅದ್ರ ಜೊತೆಗೆ ಒಂದು ಶಬ್ದ ಹೇಳಿದರು, ಏನು ಗೊತ್ತಾ? ಒಂದು ಸಾಲು ಹೇಳಿದರು, ಕಸ್ತೂರ್ಬಾ ರಾಷ್ಟ್ರಪಿತನ ಪತ್ನಿ, ಬಾಗಿಲಲ್ಲಿ ಬಿದ್ದ ಐಶ್ವರ್ಯವನ್ನು ಕಾಲಿನಿಂದ ಬದ್ದು ಕಾಡಿಗೆ ಹೊರಟಂಥ ಸಿದ್ಧೋಧನನ ಮಗ ಸಿದ್ಧಾರ್ಥ ಬುದ್ಧ ಆಗಲಿಕ್ಕೆ ಟೈಮ್ ಭಾಳ ತಗೋತ.
ಪ್ರಾಣಿ ಬಲಿಯಿಂದ ದೇವರೇನಾದರೂ ಪ್ರತ್ಯಕ್ಷನಾಗುವುದಾದರೆ ನಾನು ಕೊನೆಯವರೆಗೂ ಪ್ರತ್ಯಕ್ಷನಾಗದಂತೆ ಮಾಡುತ್ತೇನೆ ಎಂದು ಹೇಳಿದಂಥ ಮೋಹನ್ ದಾಸ್ ಗಾಂಧಿ ಆಗಲಿಕ್ಕೆ ಭಾಳ ಟೈಮ್ ತಗೋತಾನೆ. ಜಗತ್ತಿನ ಎಲ್ಲ ಧರ್ಮಗಳಲ್ಲಿ, ಎಲ್ಲ ರಾಷ್ಟ್ರಗಳಲ್ಲಿ ಯಾರ್ಯಾರು ಹಿಂಸೆಗೊಳಗಾಗಿದ್ದಾರೋ ಅವರಿಗೆಲ್ಲ ಆಶ್ರಯವನ್ನು ನೀಡಿದಂಥ ದೇಶಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು ಅನ್ನುವಂಥ ಸ್ವಾಮಿ ವಿವೇಕಾನಂದ ಆಗಲಿಕ್ಕೆ ಭಾಳ ಟೈಮ್ ತಗೋತಾನೆ. ಅದಕ್ಕಿಂತ ಪೂರ್ವದಲ್ಲಿ ನರೇಂದ್ರ, ಸಿದ್ಧಾರ್ಥ ಬುದ್ಧ ಆಗಿದ್ದು, ಮೋಹನ್ ದಾಸ್ ಗಾಂಧಿ ಆಗಿದ್ದು, ನರೇಂದ್ರ ವಿವೇಕಾನಂದ ಆಗಿದ್ದು, ಒಂದು ಒಳಗಡೆ ಇರುವಂಥ ಒಂದು ಪರಿವರ್ತನೆ ಇದೆಯಲ್ಲ ಅದು ದೊಡ್ಡದು. ಹಾಗೆ ಮಹಾತ್ಮ ಆಗಲಿಕ್ಕೆ ಕಸ್ತೂರ್ಬಾ ಅವ್ರದ್ದು ಕೊಡುಗೆ ದೊಡ್ಡದೈತಿ. ಮಹಾತ್ಮ ಆಗಲಿಕ್ಕೆ ಕಸ್ತೂರ್ಬಾ ಅವ್ರದ್ದು ಕೊಡುಗೆ ದೊಡ್ಡದೈತಿ. ಈ ರಾಷ್ಟ್ರಪಿತನ ವರ್ಣನೆಯನ್ನು ಮಾಡುವುದರ ನಡುವೆ ನಮ್ಮ ಕಸ್ತೂರ್ಬಾ ಸ್ವಲ್ಪ ಮಸ್ಕಾಗಿದೆ. ಮಹಾತ್ಮ ಗಾಂಧೀಜಿಯ ತಲೆಯಲ್ಲಿರುವಂಥ ಅಸ್ಪೃಶ್ಯತೆಯನ್ನು ಮೊದಲು ತೆಗೆದುಹಾಕಿದ್ದೆ ಕಸ್ತೂರ್ಬಾ. ಅಷ್ಟೇ ಅಲ್ಲ, ಯಾವತ್ತು ಮಹಾತ್ಮ ಗಾಂಧೀಜಿ ಉಪವಾಸ ಇರ್ತಾನೋ ಅವತ್ತು ಕಸ್ತೂರ್ಬಾ ಉಪವಾಸ ಇರ್ತಿದ್ರು. ಜೈಲಿನಲ್ಲಿದ್ದಾಗ ತನ್ನ ಒಡವೆಯನ್ನು ಮಾರಿ ಬದುಕನ್ನು ಸಾಗಿದಂತೆ ಜಗತ್ತಿನ ಏಕೈಕ ಮಹಿಳೆ ಯಾರಾದರೂ ಇದ್ದರೆ ಕಸ್ತೂರ್ಬಾ. ಮಹಾತ್ಮ ಗಾಂಧೀಜಿ ಉಪವಾಸ ಇದ್ದರು, ತಾನು ಉಪವಾಸ ಅಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿಯವರ ಸಲುವಾಗಿ ಅಷ್ಟೇ ಅಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸೆರೆವಾಸವನ್ನು ಅನುಭವಿಸಿದ್ಲು. ಸೌತ್ ಆಫ್ರಿಕಾದಲ್ಲಿ ತಾನು ಅಶಿಕ್ಷಿತ ಆಗಿದ್ದರೂ ಕೂಡ ಶಿಕ್ಷಣವನ್ನು ಪಡೆದ ಮೇಲೆ ಅಶಿಕ್ಷಿತರಿಗೆ ಶಿಕ್ಷಣವನ್ನು ಕೊಡ್ತಾರೆ. ಇಂಥ ಮಹಿಳೆಯ ಹೆಸರು ಇಟ್ಕೊಂಡಂಥ ಈ ಕಾಲೇಜಿನ ಸಾಧನೆ ಎಷ್ಟು ದೊಡ್ಡದಿರ್ಬೋದು ಹೇಳಿ. ಹೆಸರು ಭಾಳ ಮುಖ್ಯವಾದದ್ದು. ಇವರೆಲ್ಲ ಮನಸ್ಸು ಮಾಡಿ